ಹೆಂಗ್ರೆ ಇರುತ್ತದು ಹೇಳಿ ಎಂತೇಳಿ ಹೆಂಗಾಗುತ್ತೆ ಸರ್? ಆಗಲ್ಲ ಬಿಡಿ ಸರ್, ಆಗಲ್ಲ ಸರ್. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ದೈವಮಾಂಧಿಕಂ ಕೌಸಲ್ಯಾ ಸುಪ್ರಜಾ ರಾಹುಲ್, ಆಫೀಸಿಗೆ ಟೈಮ್ ಆಯ್ತು, ಎದ್ದೇಳೋ. ಅಯ್ಯೋ, ಇವನೊಬ್ಬ ರಾತ್ರಿ ಲೇಟಾಗಿ ಮಲ್ಕೋತಾನೆ, ಬೆಳಿಗ್ಗೆ ಅರ್ಜೆಂಟ್ ಮಾಡ್ಕೊಂಡು ಆಫೀಸ್ಗೆ ಓಡೋಗ್ತಾನೆ. ಬ್ರಷ್ಗೆ ಪೇಸ್ಟ್ ಹಾಕಿಟ್ಟಿದ್ದೀನಿ, ಸ್ನಾನಕ್ಕೆ ಬಿಸಿನೀರು ರೆಡಿ ಇದೆ. ಬೇಗ ಬೇಗ ಸ್ನಾನ ಮಾಡ್ಕೋ. ಹಾಗೆ ಟವೆಲು ಇಟ್ಟಿದ್ದೀನಿ ನೋಡು. ಬಟ್ಟೆನೂ ಐರನ್ ಮಾಡಿ ಇಟ್ಟಿದ್ದೀನಿ ನೋಡೋ. ರಾಹುಲ್, ಬೇಗ ಬಾರೋ, ತಿಂಡಿ ತಣ್ಣಗಾಗುತ್ತೆ. ಬ್ರೇಕ್ಫಾಸ್ಟ್. ಆಹಾ ಅಮ್ಮ, ನಿಜವಾಗ್ಲು ಇಂಥ ರುಚಿ ನಾನು ಎಲ್ಲೂ ತಿಂದೇ ಇಲ್ಲ ಗೊತ್ತಾ? ತರ್ಲೆ, ನನಗ್ ಗೊತ್ತು ನಾನು ಉಪ್ಪು ಹಾಕೋದನ್ನ ಮರ್ತಿರ್ತೀನಿ ಅಂತ, ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇದೀಯ. ಅದಕ್ಕೆ ಅಮ್ಮ ಹೇಳಿದ್ದು ಇಂಥ ರುಚಿ ನಾನು ಎಲ್ಲೂ ತಿಂದೇ ಇಲ್ಲ ಅಂತ. ಅಮ್ಮ ಪ್ಲೀಸ್, ದಯವಿಟ್ಟು ಈ ಬಾಕ್ಸ್ ಮಾತ್ರ ಬೇಡ. ಯಾಕೋ? ಆಫೀಸಲ್ಲಿ ಎಲ್ಲರೂ ಇದನ್ನ ಕಚ್ಚಾಡ್ಕೊಂಡ್ ತಿನ್ನೋದು ನನ್ನ ಕೈಲಿ ನೋಡಕ್ ಆಗಲ್ಲ. ಅಯ್ಯೋ. ಅಮ್ಮ ಪ್ಲೀಸ್, ಇವತ್ತು ಆಚೆ ತಿನ್ಕೊಂತೀನಿ. ಬೇಡ ಕಣೋ. ಅಮ್ಮ ಟೈಮ್ ಬೇರೆ ಆಗೋಯ್ತು, ಬರ್ತೀನಿ. ಬಾಯ್ 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 ಹಾಗೆ ಹೋಗ್ಬಿಡು, ಬಾಯ್ ನನ್ ಬಾಯ್ ಮಾತ್ ಕೇಳು. ಬಾಯ್ 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 ಬಾಯ್. ಅಯ್ಯೋ, ಇವ್ನ್ ಅರ್ಜೆಂಟ್ ಅಲ್ಲಿ ಒಲೆ ಮೇಲೆ ಹಾಲ್ ಇಟ್ಟಿರೋದೇ ಮರ್ತೋದೆ. ರಾಹುಲ್, ಒಂದ್ ನಿಮಿಷ ನಿಂತ್ಕೊಳ್ಳೋ. ಹಾ? ಏನಮ್ಮ? ಕುಂಕುಮ ಕಣೋ. ಸರಿ ಸರಿ, ಹುಷಾರು, ಬರ್ತೀನಿ. ನೀನು ಹುಷಾರು. ಬಾಯ್ ಮಾ. ಹುಷಾರು ಮಗ. ಹಾ ಸರಿ ಸರಿ. ಮಧ್ಯಾಹ್ನ ಊಟ ಹಾಯ್ ಮಗ. ಏಯ್ ಹಾಯ್ 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 ಹಾಯ್. ಬ್ರೋ, ಹಿಟ್ಲರ್ ಬಂದಿಲ್ವಾ? ಇನ್ನೂ ಬಂದಿಲ್ಲ ನೋಡು, ಅದಕ್ಕೆ ಚಿಲ್ ಮಾಡ್ತಾ ಇದ್ವಿ. ಟೆನ್ಷನ್ ಬೇರೆ ಆಗ್ಬಿಟ್ಟಿತ್ತು ಬ್ರೋ. ಪ್ರಾಜೆಕ್ಟ್ ವರ್ಕ್ ಬೇರೆ ಮಾಡಿರ್ಲಿಲ್ಲ. ಅದನ್ನ ಆಮೇಲೆ ಮಾಡಿದ್ರೆ ಅಲ್ವಾ? ಆಮೇಲೆ ಹೌದು ಹೌದು. ನೆಮ್ಮದಿಯಾಗಿ ತಿನ್ನಂದ್ರೆ ನಮ್ಮಮ್ಮ ಇದನ್ನ ಯಾಕೆ ಕೊಟ್ಬಿಟ್ಟಿದ್ದಾರೆ? ಬುದ್ಧಿನೇ ಇಲ್ಲ ಅವ್ರಿಗೆ. ಹೇ ಕಮೋನ್, ನಮ್ಮಲ್ಲೇ ಇಷ್ಟು ಜನ ಇದ್ದೀವಲ್ಲ, ನಮ್ದ್ರಲ್ಲೇ ಯಾರ್ದಾದ್ರೂ ಟಿಫಿನ್ ತಿಂದ್ರೆ ಆಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ತೀರಾ ನೀವು? ಅಷ್ಟಕ್ಕೆಲ್ಲ ಅಮ್ಮಂಗೆ ಬೈತಾರ ಬ್ರೋ. ಎಷ್ಟೋ ಜನಕ್ಕೆ ಅಮ್ಮ ಅಂತ ಬಾಯಿ ತುಂಬಕ್ಕೆ ಹೋಗಕ್ಕೆ ಅಮ್ಮನೇ ಇರಲ್ಲ. ಅವ್ರು ನಮಗೆಲ್ಲ ಎಷ್ಟು ಕಷ್ಟಪಡ್ತಾರೆ ಹೇಳಿ. ಅಯ್ಯೋ ಬೈಯೋದ ಬ್ರೋ, ನಮ್ಮ ಮನೇಲಿ ಏನಾದರೂ ಹೇಳಿದ್ರೆ ದೊಡ್ಡ ಧಾರಾವಾಹಿನೇ ಶುರು ಮಾಡ್ಬಿಡ್ತಾರೆ. ಅಲ್ಲ ಬ್ರೋ, ತಾಯಿ ಕೋಪಿಸ್ಕೊಂಡಿದ್ದನ್ನ ಮಾತ್ರ ಲೆಕ್ಕ ಇಟ್ಟು ಹೇಳ್ತೀವಿ. ಆದ್ರೆ ಅವಳ ಪ್ರೀತಿನ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಡೈರಿ ಕೂಡ ಸಾಕಾಗಲ್ಲ ಬ್ರೋ. ಅಲ್ಲ ಬ್ರೋ, ತಾಯಿ ಋಣ ತೀರ್ಸಕ್ಕಾಗತ್ತಾ ಬ್ರೋ? ಈ ಪ್ರಪಂಚದಲ್ಲಿ ಯಾವನ್ ಕೈಲೂ ತಾಯಿ ಋಣ ತೀರ್ಸಕ್ಕಾಗಲ್ಲ. ಅದ್ ಹೆಂಗ್ ಹೇಳ್ತೀರಾ ಬ್ರೋ?
ತೀರ್ಸಕ್ಕಾಗಲ್ಲ ಅಂತ. ಅಲ್ಲ, ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ? ಸತ್ತವರನ್ನ ಬದುಕ್ಸೋಂತ ಮಿಷಿನ್ ಕಂಡುಹಿಡಿತಿದಾರ ಬ್ರೋ. ಸರಿ, ಋಣ ಅಂದ್ರೆ ಏನು ಬ್ರೋ? ಅನ್ಪೇಬಲ್ ಅಷ್ಟೇ ತಾನೇ. ನಮ್ಮ ಕೈಲಿ ಕೆಲಸ ಇದೆ, ಕೈ ತುಂಬ ಸಂಬಳ ಬರುತ್ತೆ, ಮಂತ್ಲಿ ಮನೆಗೆ ಇಷ್ಟು ಅಂತ ಎತ್ತಿಡ್ತೀವಿ ತಾನೆ ಬ್ರೋ. ನಾ ಬಡೂರು ಅಥವಾ ಏನಿಲ್ದಿರೋರಾಗಿದ್ದಿದ್ರೆ ಋಣ ತೀರ್ಸಕ್ಕಾಗಲ್ಲ ಅನ್ಬೋದಾಗಿತ್ತು. ಜಸ್ಟ್ 1 ಕ್ಲಿಕ್ ಮನೆಗೆ ಬಂದು ಎಲ್ಲ ಬೀಳುತ್ತೆ. ಹಾ, ಜಸ್ಟ್ ಅವ್ರನ್ನ ನಾವು ಖುಷಿಯಾಗಿ ಇಟ್ಕೊಂಡ್ರೆ ಸಾಕು, ಅರ್ಧ ಋಣ ತೀರ್ಸ್ದಂಗೆ. ಅದು ನಾವು ತೀರ್ಸ್ಬಿಡೋ ಸಾಲ ಅಲ್ಲ ಬ್ರೋ, ಜೀವನ ಪೂರ್ತಿ ನಾವು ಹೊತ್ತಿರೋ ಕೃತಜ್ಞತೆ. ನಾನು ಅದನ್ನೇ ಹೇಳ್ತಿರೋದು ಬ್ರೋ, ಕೃತಜ್ಞತೆ. ನಾನು ಅದನ್ನ ತೀರಿಸ್ತೇನೆ. ಐ ವಿಲ್ ಚಾಲೆಂಜ್ ಯು ಮೈ ಫ್ರೆಂಡ್. ಓ ರಿಲ್ಯಾಕ್ಸ್ ಬ್ರೋ, ಯಾಕೆ ಪರ್ಸನಲ್ ತೊಂತೀರಾ? ಕೆಲಸ ಮಾಡೋಣ ಅಲ್ವಾ? ಹಿಟ್ಲರ್ ಬಂದ. ಸರ್ ಗುಡ್ ಮಾರ್ನಿಂಗ್. ಯಾವನ ಇವನು ಗುಡ್ ಮಾರ್ನಿಂಗ್ ಹೇಳೋದು, ಗುಡ್ ಮಾರ್ನಿಂಗ್ ಹೇಳೋ ಅಂತ. ಚಿನ್ನ, ನನ್ನ ಮಾತು ಕೇಳು, ಮನೆಗೆ ಹೋಗು ನೀನು. ಅಲ್ವೇ, ಇನ್ವಿಟೇಷನ್ ಕೊಡೋಕ್ಕೆ ಹುಡುಗನ ಜೊತೆಲೇ ಬರಬೇಕಿತ್ತು ತಾನೇ? ಆಶೀರ್ವಾದ ಮಾಡಿ ಕಳಿಸ್ತಿದ್ದೆ. ಲಗೇಜ್ ಸಮೇತ ಮನೆ ಬಿಟ್ಟು ಬಂದಿದೆಯಲ್ಲೇ ನೀನು. ಸುಮ್ಮನೆ ಹೋಗೆ ಮನೆಗೆ, ಆಮೇಲೆ ಮಾತಾಡೋಣ. ಕೇಳೋದೇ ಇಲ್ಲ ನೀನು. ತಮಾಷೆ ಮಾಡ್ಬೇಡ ನೀನು, ಅರ್ಥ ಮಾಡ್ಕೋ. ಎಲ್ಲ ಟೈಮು ಒಂದೇ ಅಲ್ಲ, ನಾವು ಮದ್ವೆ ಆಗ್ಬಿಡೋಣ. ನಮ್ಮ ಮನೇಲಿ ಇನ್ನೂ ಮಾತಾಡಿಲ್ವೇ? ಹಂಗೆಲ್ಲ ಆಗೋಕ್ಕಾಗಲ್ಲ. ನಮ್ಮ ಲವ್ಗೆ ದೇವ್ರನೇ ನಮ್ಮಮ್ಮ ಒಪ್ಕೊಳ್ಳಲ್ಲ. ಇನ್ನ ಮದುವೆಗೆ ಹೋದ್ರೆ ಒಪ್ತಾರಾ? ಚಾನ್ಸೇ ಇಲ್ಲ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ, ನಾನೇನೋ ಮಾತಾಡೊಪ್ಪಿಸ್ತೀನಿ, ಸರಿನಾ? ಈಗ ನೀನು ಹೊರಡು. ನಿಂಗೆ ಅರ್ಥ ಆಗ್ತಿಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊ. ನನ್ನ ಮನೆ ಬಿಟ್ಟು ಬಂದಿದ್ದೀನಿ, ಈಗ ಹೋಗು ಅಂದ್ರೆ ನಾನು ಏನಾದರೂ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅಮ್ಮ, ಅಮ್ಮ, ಬಂದೆ ಕಣೋ. ಯಾಕೋ ಇವತ್ತಿಷ್ಟು ಲೇಟ್? ಅದು ಅಮ್ಮ ಮನೆ ಬಿಟ್ಟು ಬಂದ್ಬಿಟ್ಟಿದ್ಲು, ಏನು ಮಾಡಬೇಕೋ ಗೊತ್ತಾಗ್ಲಿಲ್ಲ, ಅದಕ್ಕೆ. ಅಮ್ಮ ಸಾರಿ. ಬಲ್ಗಾಲಿಟ್ಟು ಒಳಗೆ ಹೋಗಮ್ಮ. ಕ್ಷಮೆ ಯಾಕೆ ಕೇಳ್ತೀಯಮ್ಮ? ನಮ್ಮನ್ ಆಡ್ಕೊಳ್ಳೋರ್ ಮುಂದೆ ನನ್ ಮಗನ್ ಮದ್ವೆನ ದಾಮ್ ಧೂಮಾಗಿ ಜೋರಾಗಿ ಮಾಡ್ಬೇಕು ಅಂತ ಕನ್ಸ್ ಕಂಡಿದ್ದೇನೋ ನಿಜ. ಆದ್ರೆ ನನ್ ಮಗ
ತಾನ್ ಪ್ರೀತಿಸಿದ ಹುಡುಗಿನ ಕೈ ಬಿಟ್ಟಿಲ್ಲ. ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ ಅನ್ನೋ ಹೆಮ್ಮೆ ನನ್ಗೆ. ನನ್ ಮಗ ಈ ನಿರ್ಧಾರ ತಗೊಂಡಿದ್ದಾನೆ ಅಂದ್ರೆ ನೀನ್ ಈ ಮನೆಗೆ ತಕ್ಕ ಸೊಸೆ ಅಂತ ನನಗ್ ಸಂತೋಷ ಆಗ್ತಿದೆ ಮಗಳೇ, ತುಂಬಾ ಸಂತೋಷ ಆಗ್ತಿದೆ. ಚೆನ್ನಾಗಿರಿ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಂದೇ ದೃಷ್ಟಿ ತಾಗೋ ಆಗಿದೆ. ತಾಯಿ ಋಣ ತೀರ್ಸಕ್ಕಾಗುತ್ತಾ ಬ್ರೋ? ಈ ಪ್ರಪಂಚದಲ್ಲಿ ಯಾವ ಒಂದು ಕೈಲೂ ತಾಯಿ ಋಣ ತೀರ್ಸಕ್ಕಾಗಲ್ಲ. ಅದು ಹೆಂಗೆ ಹೇಳ್ತೀರ ಬ್ರೋ, ತೀರ್ಸಕ್ಕಾಗಲ್ಲ ಅಂತ? ನಾನು ಅದನ್ನು ತೀರಿಸ್ತೇನೆ. ಐ ವಿಲ್ ಚಾಲೆಂಜ್ ಯು ಮೈ ಫ್ರೆಂಡ್. ರಾಹುಲ್ ಮನೆಗೆ ಹೋಗಲ್ವಾ? ಇಲ್ಲ ಇಲ್ಲ, ಓಕೆ ಓಕೆ. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I ಅಮ್ಮನಿಗೆ ಚೈನ್ ಕೊಟ್ರೆ ತುಂಬ ಖುಷಿ ಆಗ್ತಾರೆ ಅನ್ಸುತ್ತೆ. ಸರ್, ಅದನ್ನ ತೋರಿಸಿ. ಅಮ್ಮ ಇದನ್ನ ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾರೆ. ಸರ್, ಇದನ್ನ ಪ್ಯಾಕ್ ಮಾಡಿ ಸರ್. ಅಮ್ಮ 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 ಬಂದೆ ಕಣೋ. ಅಮ್ಮ ಬಾಯಿಲಿ. ಏನು ಬಾಯಿಲಿ ಬಾಮ್ಮ. ಏನೋ ಅಮ್ಮ ಬಾಯಿಲಿ ಅಂದೆ. ಏನೋ ಅಮ್ಮ, ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹ್ಮ್ ನನ್ಗ? ಹ್ಮ್ ಏನೋ? ನೋಡಿಲಿ, ನಿನ್ಗೋಸ್ಕರ ಹ್ಮ್. ಏನೋ ತಂದಿದ್ದೀನಿ. ಹ್ಮ್. ಅಮ್ಮ, ನಿನ್ಗೋಸ್ಕರ ಚಿನ್ನದ ಸರ.
ಚಿನ್ನದ ಸರ ನನಗ? ಹೌದಮ್ಮ. ಹೌದು ಅತ್ತೆ, ಇದಕ್ಕೆ ಅಂತಾನೆ ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ. ಹ್ಮ್ ಹ್ಮ್ ಅಯ್ಯೋ ನನ್ ಕೂಸೆ, ಏನೋ ಇದು? ಕಣ್ಗಳೆಲ್ಲ ಇಷ್ಟು ಒಳಗೆ ಹೋಗ್ಬಿಟ್ಟಿದ್ಯಲ್ಲೋ. ಊಟ ತಿಂಡಿ ನಿದ್ದೆ ಮಾಡ್ದೆ ಈ ಚಿನ್ನ ಸರಕ್ಕೋಸ್ಕರ ಇಷ್ಟು ಕಷ್ಟಪಟ್ಯ. ಇದನ್ನೆಲ್ಲ ಹಾಕೊಂಡು ನಾನೇನೋ ಸಂತೋಷ ಪಡ್ಲಿ? ಕಂದ, ಬೆಲೆನೆ ಕಟ್ಟಕ್ಕಾಗ್ತಿರೋ ಚಿನ್ನ ನೀನು ನನ್ ಕಣ್ಮುಂದೆ ಇರ್ಬೇಕಾದ್ರೆ ಈ ಚಿನ್ನದ ಸರ ನನಗ್ಯಾಕೋ? ಈ ಅಮ್ಮನ್ಗೆ ಪ್ರಪಂಚ ಅಂದ್ರೆ ನೀನೊಬ್ನೇ ಕಣೋ. ಕೊಡು, ಇರು. ಅಮ್ಮ ಅಮ್ಮ ಏನಿದು? ಅಮ್ಮ ಮಾತಾಡ್ಬೇಡ. ಅಮ್ಮ ನೋಡು, ಈ ಅಮ್ಮನ್ ಕತ್ತಲ್ಲಿ ಈ ಚಿನ್ನದ ಸರ ಇದ್ದಿದ್ರೆ ಚೆನ್ನಾಗ್ ಕಾಣ್ತಿತ್ತಾ? ನೋಡಿದ್ಯಾ ನನ್ ಕಂದನ್ ಕುತ್ತಿಗೆಗೆ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಅಂತ? ಅದಲ್ಲಮ್ಮ, ನನ್ ಮಗನ್ ಕುತ್ತಿಗೆಯಲ್ಲಿ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಗೊತ್ತಾ? ನೀನ್ ಚೆನ್ನಾಗ್ ಕಾಣಿಸ್ತಿದ್ಯಾ ಕಣೋ. ನನಗ್ ಬೇಕಾದಾಗ ನಾನ್ ಕೇಳಿ ಇಸ್ಕೋತೀನೋ, ಅಲ್ಲಿವರೆಗೂ ನಿನ್ ಕತ್ತಲ್ಲೇ ಇರ್ಲಿ. ಅಮ್ಮ ಹುಚ್ಚು ಹುಡ್ಗ, ನನ್ ದೃಷ್ಟಿನೇ ಆಗತ್ತೆ. ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ. ಅಮ್ಮ ಅಯ್ಯೋ, ಇದ್ರಲ್ಲಿ ಸ್ವಲ್ಪ ಋಣ ತೀರ್ಸೋಣ ಅನ್ಕೊಂಡ್ರೆ ಆಗ್ಲೇ ಇಲ್ವಲ್ಲ. ಅಮ್ಮನಿಗೆ ಬೇರೆ ಇನ್ನೇನು ಇಷ್ಟ ಆಗ್ಬೋದು? ಚೆನ್ನಾಗಿದೆ. ಮಗ, ಕಾಫಿ ಏನಾದ್ರೂ ಬೇಕೇನೋ? ಆಮೇಲೆ ಕುಡಿತೀನಮ್ಮ. ಅವನ್ಗೇನಾದ್ರೂ ಕಾಫಿ ಬೇಕಂದ್ರೆ ಮಾಡ್ಕೊಟ್ಬಿಡಮ್ಮ. ಏನೋ ಮಾಡ್ತಿದ್ಯಾ? ಬಂದ್ ನೋಡು, ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಆಮ ಬಂದೆ. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಅಲ್ವಾ? ಏನೋ ಮಾಡ್ತಿದ್ಯಾ ಒಳಗೆ? ಅಲ್ಲಿ ನೋಡು ದೈವ, ಎಷ್ಟು ಚೆನ್ನಾಗಿ ಡ್ಯಾನ್ಸ್. ಅಪ್ಪಪ್ಪ. ಅಮ್ಮ ನೋಡು, ನಿನಗಿಷ್ಟವಾದ ಕಲರು. ಯಪ್ಪ, ನಿನಗೆ ಯಾವ ಕಲರ್ ಇಷ್ಟ, ಪ್ಯಾಟ್ರನ್ ಇಷ್ಟ ಅಂತ ನೋಡಿ ತರೋಷ್ಟರಲ್ಲಿ ಸಾಕಾಗೋಯ್ತು. ತಗೋಮ್ಮ. ಏನೋ ಇದು ಮಗ, ಇಷ್ಟು ಬೆಲೆ ಬಾಳೋ ರೇಷ್ಮೆ ಸೀರೆ ನನಗ್ಯಾಕೋ? ಇದೇನಮ್ಮ ಇದು? ಇದೆಲ್ಲ ಯಾವ ಮಹಾ ಕಾಸ್ಟ್ಲಿ. ಅಮ್ಮ, ಇದು ನೀನು ಹಾಕೊಂಬರ್ತಿದ್ರೆ ದೇವತೆ ತರ ಕಾಣಿಸ್ತೆ ಗೊತ್ತಾ? ದೇವ್ರೆ ಒಂದ್ಸರಿ ನಾಚ್ಕೊಂಬರ್ತಾರೆ. ಅಮ್ಮ, ಇದ್ರಲ್ಲಿ ನೀನೆಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ ಅಮ್ಮ? ಏನೇ? ಹೌದು ಅತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಹುಚ್ಚು ಹುಡ್ಗ ಕಣೋ ನೀನು, ತರ್ಲೆ. ನಾನು ಹೀಗೆ ಚೆನ್ನಾಗಿದ್ದೀನಿ ಕಣೋ, ನಾನು ಹೀಗೆ ಚೆನ್ನಾಗಿ ಕಾಣ್ತೀನಿ. ಈ ಆಡಂಬರ ಎಲ್ಲ ನನಗ್ಯಾಕೋ? ನನಗಿದ್ ಬೇಡಪ್ಪ. ಅಮ್ಮ, ಇಷ್ಟು ದಿನ ನಾವು ಹೇಗಿದ್ವಿ ಅನ್ನೋದಕ್ಕಿಂತ ಇನ್ನು ಮುಂದೆ ಎಷ್ಟು ಸಂತೋಷವಾಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತಮ್ಮ. ಅಮ್ಮ, ಇದು ನಿನಗೆ ಅಂತಾನೆ ತಂದಿದ್ದೀನಿ, ನೀನು ತಗೊಬೇಕು ಅಷ್ಟೆ. ಏನೇ? ಹೌದು ಅತ್ತೆ, ಟ್ರೈ ಮಾಡಿ. ಈ ಸೀರೆನ ನೀನೇ ತಗೋ. ನೀನ್ ಉಡ್ಕೊಂಡ್ರೆ ತುಂಬಾ ಅಂದವಾಗಿ ಕಾಣ್ತೀಯ. ಈ ನನ್ ಮಗನ್ ಮಾತನ್ ಕೇಳ್ಬೇಡ. ಏಯ್, ಮನೆಗ್ ಬಂದಿರೋ ಸೊಸೆ ಕಣೋವಳು, ಅವಳಿಗೋಸ್ಕರ ನಾವೇನೋ ಮಾಡಿದೀವಿ. ನೋಡು, ಮಗನಾಗಿ ಈ ಅಮ್ಮನ್ಗೋಸ್ಕರ ಮಾಡಿದ್ದು ಸಾಕು. ಈಗ ನೀನು ಗಂಡನಾಗಿ ಹೆಂಡ್ತಿಗೋಸ್ಕರ ಏನಾದ್ರೂ ಮಾಡು.
ನಾನು ಇವತ್ತೋ ನಾಳೆನೋ ಬಿದ್ದು ಹೋಗೋ ಮರ. ಅಮ್ಮ ನನಗ್ಯಾಕೋ ಇಷ್ಟೆಲ್ಲ ಆಡಂಬರ. ಸ್ವಲ್ಪ ದಿನ ಕಣು ಮಗ, ನಾಡು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಮ್ಮ ಅಮ್ಮ ಏನಮ್ಮ ನೀನು? ನಿನ್ನ ನಾನು ಸಂತೋಷವಾಗಿ ಇಟ್ಕೊಂಬಾರ್ದಾ? ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ನಾನು ಸಂತೋಷವಾಗಿ ಇದ್ದೀನಿ ಮಗ್ನೆ. ನನಗೇನಾದ್ರೂ ಸ್ವಲ್ಪ ನೋವಾದ್ರೂ ತಡ್ಕೊಳಕ್ಕಾಗ್ತಿರೋ ಅಂತ ಮಗ ನನ್ನ ಯೋಗಕ್ಷೇಮನ, ನನ್ನ ಬೇಕು ಬೇಡಗಳನ್ನ ವಿಚಾರಿಸ್ಕೊಳ್ಳೋ ಅಂತ ನನ್ನ ಮುದ್ದಿನ ಸೊಸೆ. ನೀವಿಬ್ರು ಇರೋವಾಗ ನನಗಿದೆಲ್ಲ ಯಾಕೋ ಬೇಕು? ಇನ್ನೇನ್ ಮಾಡಿದ್ರೆ ಋಣ ತೀರಿಸ್ಬೋದು? ಮೇ ಕಮಿನ್ ಸರ್? ರಿಪೋರ್ಟ್ ನ ಮೇಲ್ ಮಾಡಿದ್ದೆ. ಡಿಡ್ ಯು ಚೆಕ್ ದಟ್? ಎಸ್ ಸರ್, ಐ ವಿಲ್ ಮೇಕ್ ಅಫ್ ಇಟ್. ಸರ್, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು, ವಿತ್ ಯುವರ್ ಪರ್ಮಿಷನ್. ಅದು ಸ್ವಲ್ಪ ದಿನ ರಜಾ ಬೇಕಿತ್ತು. ಅಮ್ಮ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ತುಂಬ ಇಷ್ಟಪಡ್ತಿದ್ದಾರೆ. ಅದು ನಾನೇ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅದಕ್ಕೆ ಪ್ಲೀಸ್ ಸರ್. ನೋಡಿ, ನನಗೂ ಅರ್ಥ ಆಗತ್ತೆ. ಅಪ್ಪ ಅಮ್ಮ ಅಂದ್ರೆ ನನಗೂ ಇಷ್ಟನೇ. ಹಂಗಂತೇಳಿ ರಜಾ ಹಾಕೊಂಡು ಮನೇಲಿರೋಕ್ಕಾಗತ್ತಾ? ರಜಾ ಹಾಕೊಂಡು ಮನೇಲಿರೋದಾದ್ರೆ ದೆನ್ ವೈ ಯು ನೀಡ್ ದಿಸ್ ಜಾಬ್? ಐ ಸೇ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಕಂಪ್ನಿಲಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡ್ತೀವಲ್ವಾ? ಹೌದು ಸರ್. ಇನ್ನೂ ಎಫರ್ಟ್ ಆಗಿ ವರ್ಕ್ ಮಾಡ್ರಿ. ಬೆಸ್ಟ್ ಎಂಪ್ಲಾಯ್ಗೆ ಕೂಪನ್ ಕೊಡ್ತೀವಿ. ಇಫ್ ಯು ಗಾಟ್ ವಿನ್ ಅಂದ್ರೆ ವಿಲ್ ಸಿ. ಓಕೆ, ಫ್ಯಾಮಿಲಿ ಜೊತೆಲಿ ಟ್ರಿಪ್ ಹೋಗೋದಲ್ರಿ, ದಟ್ ಇಸ್ ಫ್ಯಾಂಟಾಸ್ಟಿಕ್ ಅಲ್ವೇನ್ರಿ? ಅಮ್ಮ, ನಿಮ್ಗೇನಾದರೂ ಬೇಕಿದ್ರೆ ಕರೀರಿ, ನಾನು ಇಲ್ಲೇ ಇರ್ತೀನಿ. ಹುಷಾರು. ಏನಾಯ್ತು? ವರ್ಕ್ ಪ್ರೆಷರಾ? ತಲೆ ನೋತಿದ್ಯಾ? ಟೀ ಮಾಡ್ಕೊಂಬರ್ಲಾ? ಏನಾಯ್ತು? ಏನಿಲ್ವೇ, ಅಮ್ಮನ ಟ್ಯಾಬ್ಲೆಟ್ ಕೊಟ್ಟ? ಆಗ್ಲೇ ಕೊಟ್ಟೆ. ನಿಂಗೇನಾಯ್ತು ಹೇಳು? ಏನಿಲ್ವೇ, ಕೆಲಸ ಬೇಡೋಣ ಅಂತ. ಒಂದಿನ ರಜೆ ಕೇಳಿದ್ರೆ ಇಷ್ಟು ಉದ್ದ ಲೆಕ್ಚರ್ ಹೊಡಿತಾರೆ. ತಲೆ ಕೆಟ್ಟೋಗಿದೆ. ಕೆಲಸ ಬಿಡ್ತಿದ್ಯಾ? ನಿಧಾನ ಮಾತಾಡು. ಕೆಲಸ ಬಿಡೋ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ. ಹೇಳು, ಯಾಕೆ ಕೆಲಸ ಬಿಡ್ತಿದ್ಯಾ? ಬೇರೆ ಕಡೆ ಏನಾದರೂ ಟ್ರೈ ಮಾಡ್ತಿದ್ಯಾ ಹೇಗೆ? ಇಲ್ವೇ, ಅದು ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವ್ರಿಗೆ ಕಾಶಿ ಹತ್ರ ಇಷ್ಟ ಕಣೆ. ಸೊ ಅಲ್ಲಿ ಕರ್ಕೊಂಡೋದ್ರೆ ಅವ್ರು ಖುಷಿ ಆಗ್ತಾರೆ. ನನ್ನ ಸೈಡಿಂದನೂ ಸ್ವಲ್ಪ
ಋಣ ತೀರ್ಸ್ದಂಗೆ ಆಗುತ್ತೆ ಅಂತ. ಋಣನಾ? ಹ್ಞೂ ಕಣೆ, ಅಮ್ಮನ ಋಣ ತೀರ್ಸಕ್ಕಾಗಲ್ಲ ಅಂತಿದ್ರು. ಯಾಕಾಗಲ್ಲ ಅಂತ ನಾನು ಚಾಲೆಂಜ್ ಮಾಡಿದೆ. ಅದಕ್ಕೆ ಓವರ್ ನೈಟ್ ಕೆಲಸ ಮಾಡಿ ಗೋಲ್ಡ್ ಚೈನ್ ತಂದ್ಕೊಟ್ಟೆ. ಅದನ್ನು ನನಗೆ ಹಾಕಿದ್ರು. ಅಲ್ಲೂ ಸ್ವಲ್ಪನೂ ಋಣ ತೀರ್ಸಕ್ಕಾಗಿಲ್ವಲ್ಲೇ. ಆಮೇಲೆ ಸೀರೆ ತಂದ್ಕೊಟ್ಟೆ. ಹಾಂ, ಅದು ನಿನಗೆ ಕೊಟ್ಟರು. ಅಲ್ಲೂ ವರ್ಕ್ ಆಗಲಿಲ್ವಲ್ಲೇ. ಪ್ರತಿ ಸಲನೂ ತೀರ್ಸೋಕೆ ಅಂತ ಬಂದಾಗ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ವಲ್ಲೇ. ಅಮ್ಮ ಕಾಶಿಗೆ ಹೋಗ್ಬೇಕು ಅಂತಿದ್ರು. ಅಟ್ಲೀಸ್ಟ್ ಅಲ್ಲೋದ್ರೆ ಹೇಗೋ ಆದರೂ ಸ್ವಲ್ಪ ಋಣ ತೀರಿಸ್ಬೋದು ಅಂದ್ಕೊಂಡೆ. ಅದೂ ಆಗಲಿಲ್ಲ. ಈಗ ನೋಡಿದ್ರೆ ಹುಷಾರಿಲ್ಲ ಅವ್ರಿಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇರೋ ದಾರಿ ಎಲ್ಲನೂ ಕ್ಲೋಸ್ ಆಗೋಯ್ತು. ಅಲ್ಲ, ತಾಯಿ ಋಣ ತೀರ್ಸಕ್ಕೆ ಮುಕ್ಕೋಟಿ ದೇವ್ರ ಕೈಲೇ ಆಗಿಲ್ಲ. ನಾವು ಪ್ರಪಂಚ ನೋಡಿರೋದೇ ತಾಯಿಯಿಂದ. ಇದೆಲ್ಲ ಸಾಧ್ಯನಾ? ಸುಮ್ಮನೆ ವ್ಯರ್ಥ ಪ್ರಯತ್ನ ಎಲ್ಲ ಮಾಡಬೇಡ. ಏನೇ ನೀನು? ನನಗೆ ಅಮ್ಮ ಅಂದರೆ ಪ್ರಾಣ. ಅವರಂದ್ರೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ನಿನಗೂ ಗೊತ್ತು ತಾನೆ. ಆದರೆ ಋಣನೋ ಮಾತಿಗೆ ನಾನು ರಿಯಾಕ್ಟ್ ಆದೆ ಅಷ್ಟೇ. ನೀನು ಹಿಂಗೆಲ್ಲ ಹೇಳ್ಬೇಡ. ಆಗುತ್ತೆ, ಯೋಚನೆ ಮಾಡು. ಏನಾದರೂ ಒಂದು ಐಡಿಯಾ ಕೊಡೆ. ಓಕೆ, ಒಂದು ಐಡಿಯಾ. ನಿನಗಿಷ್ಟು ವರ್ಷ ಅಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರಲ್ಲ, ಸೊ ಈಗ ಅವ್ರಿಗೆ ಹುಷಾರಿಲ್ಲ. ಈ ಒಂದು ರಾತ್ರಿ ನೀನು ಅವ್ರ ಜೊತೆಗಿದ್ದು ಅವ್ರನ್ನ ನೋಡ್ಕೊ. ಆಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಋಣ ತೀರ್ಸ್ದಂಗಾಗತ್ತೆ. ಮೇ ಬಿ ಟ್ರೈ ಮಾಡಿ. ಅಮ್ಮ, ಊಟ ಮಾಡಿದ್ಯೇನೋ? ಹ್ಞೂ. ನನಗೇನೂ ಆಗಿಲ್ಲ ಕಣೋ. ನಾನು ಬೇಗ ಹುಷಾರಾಗ್ತೀನಿ. ಹ್ಞೂ, ಮಲ್ಕೋ ಮಲ್ಕೋ ಅಮ್ಮ. ಅಮ್ಮ, ಎಷ್ಟು ಸರಿ ಹೇಳಿದ್ದೀನಿ ಕೋಲ್ಡಲ್ಲಿ ಕೆಲಸ ಮಾಡಬೇಡ ಅಂತ. ಡಾಕ್ಟ್ರು ಏನಂದ್ರು ನೆನಪಿದೆ ತಾನೇ? ಅಮ್ಮ, ನೀರಾ? ಕೊಟ್ಟೆ ಅಮ್ಮ. ಅಮ್ಮ, ನೀರು ತುಂಬ ಕೋಲ್ಡ್ ಆಗಿದೆ, ಬಿಸಿ ಮಾಡ್ಕೊಂಬರ್ತೀನಿ, ಸರಿನಾ? ಮೆತ್ತಗೆ ಮಲ್ಕೊಮ್ಮ. ಅಮ್ಮ, ಅಮ್ಮ, ಕುಡಿ. ಸಾಕು. ಅಮ್ಮ, ನೀನು ಬೇಗ ಹುಷಾರಾದ್ರೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನು? ಅಮ್ಮ, ಹೇಳಲೇಬೇಕಾ? ನಿನ್ನ ಕಾಶಿ ಹತ್ರ ಕರ್ಕೊಂಡು ಹೋಗ್ತೀನಿ.
ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ ತಾನೆ. ಈಗ ಹೋಗೋ ಟೈಮ್ ಬಂದಿದೆ. ಹಾ ಅಮ್ಮ, ಆಫೀಸಲ್ಲಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ತಗೊಂಡ್ರೆ ಕೂಪನ್ಸ್ ಕೊಡ್ತಾರಂತೆ. ಅದನ್ನ ನಾನು ತಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದಂತೆ. ಪಕ್ಕ ಅವಾರ್ಡ್ ತಗೊಂತೀನಮ್ಮ. ನೀನು ನನ್ನ ಮಗ ಕಣೋ, ನೀನ್ ಗೆದ್ದೇ ಗೆಲ್ತೀಯ. ನನ್ನ ಮಗನಿಗೆ ಸೋಲೇ ಇಲ್ಲ. ಗೆದ್ತೀಯ ಅಮ್ಮ. ಇನ್ನೊಂದೇನು ಗೊತ್ತಾ, ಒಂದೂರಲ್ಲಿ ಮಗ ಬಾಯೆಲ್ಲ ಕಹಿ ಕಹಿ ಆಗ್ತಿದೆ ಕಣೋ. ಇರಮ್ಮ, ಹಣ್ಣು ತರ್ತೀನಿ. ಹಣ್ಣು ಬೇಡಪ್ಪ, ನೀರು. ಸರಿಮ್ಮ, ತರ್ತೀನಿ. ಏನಮ್ಮ ಇದು ಅಸಹ್ಯ ವಾಸನೆ ಬರ್ತಿದೆ. ಹೇಳಿದ್ರೆ ಕರ್ಕೊಂಡು ಹೋಗ್ತಿರಲ್ವಾ? ಕರ್ಮ. ಅಲ್ಲಮ್ಮ, ನಿನ್ನೊಂದು ಕಾಮನ್ ಸೆನ್ಸ್ ಬೇಡವಾ? ನೀನೇನ್ ಚಿಕ್ಕ ಮಗುನ? ಬಾಯಿದೆ ತಾನೆ? 1000 ಸತಿ ನೀರ್ ಕೇಳಕ್ಕಾಗುತ್ತೆ, ಇದಕ್ ಬಾಯಿರ್ಲಿಲ್ವಾ? ಯಾವ್ದ್ ಗುರು ಇದೆಲ್ಲ ಕರ್ಮ. ಗಲೀಜು. ಅಯ್ಯೋ ಮಗ, ಏಟಾಯ್ತೇನೋ? ಹುಷಾರು. ಅಯ್ಯೋ, ಬೆಡ್ ಮೇಲೆ ನನ್ನ ಮಗನಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ? ಅಯ್ಯೋ ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ನನ್ನ ಮಗನಿಗೆ ನನ್ನ ಮುಖ ನಾನು ಬದುಕಿರ್ಬಾರ್ದು. ನನ್ನ ಮಗನಿಗೆ ಅಯ್ಯೋ ದೇವ್ರೆ, ನಾನು ಬದುಕಿರ್ಬಾರ್ದು. ಅರೆ ಅತ್ತೆ, ಇವ್ರು ಯಾಕೆ ಇಲ್ಲಿ ಮಲಗಿದ್ದಾರೆ? ಅತ್ತೆ ಅತ್ತೆ ಅತ್ತೆ, ಎದ್ದೇಳಿ, ಕಾಫಿ ಮಾಡ್ಕೊಡ್ತೀನಿ. ಅತ್ತೆ 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 ಅತ್ತೆ, ರಾಹುಲ್ 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 ಎದ್ದೇಳು. ರಾಹುಲ್ ರಾಹುಲ್, ಏನೇ? ಅಮ್ಮ ಎದ್ದೇಳ್ತಿಲ್ಲ. ರಾಹುಲ್ ಸುಮ್ಮನೆ ಇರೇ, ಅಮ್ಮ ಮಲಗಿರ್ತಾರೆ.
ನನಗೆ ಗಾಬರಿ ಆಗ್ತದೆ. ನೀನ್ ಎದ್ದು ಬಾ ಫಸ್ಟ್. ಸುಮ್ಮನೆ ಇರೇ. ರಾತ್ರಿ ಅಮ್ಮನ ಕತೆ ಹೇಳಿದೆ, ಏನೋ 4 ಮಾತು ಬೈದೆ, ಆಟಾಡ್ಸಕ್ಕಂತ ಆಗ ಮಾಡ್ತಿರ್ತಾರೆ ಅಷ್ಟೇ. ಸುಮ್ಮನೆ ಇರೇ. ಅಲ್ಲ ಇಲ್ಲ ರಾಹುಲ್, ನೀನ್ ಬಾ ಫಸ್ಟು. ಏನೇನು ಸುಮ್ಮನೆ ಇರೇ. ರಾಹುಲ್ ನೀನ್ ಬಾ, ಏನೇನು ಬಂದು ನೋಡು ಫಸ್ಟು, ಬಾ ನೋಡಲ್ಲಿ. ಬಿಡೆ. ಅಮ್ಮ ಮಲಗಿದ್ದಾರೆ ಅಂತ ಹೇಳಿಲ್ವಾ? ಏನೋ ರಾತ್ರಿ 4 ಮಾತು ಬೈದೆ, ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎದ್ದೊಳ್ತಾರೆ ಇರು. ಅಮ್ಮ 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 ಎದ್ದಳಮ್ಮ, ಆಟ ಆಡಿಸ್ಬೇಡ, ಎದ್ದಳಮ್ಮ. ಅತ್ತೆ ಅತ್ತೆ ಏನಾಗಿಲ್ಲ, ಎದೊಳ್ತಾರೆ ಅಮ್ಮ. ರಾತ್ರಿ ಕತೆ ಹೇಳಿದೆ, ಬೈದೆ ಅಷ್ಟೇ. ಕೋಪ ಮಾಡ್ಕೊಂಡಿದ್ದಾರೆ. ಎದೊಳ್ತಾರೆ ಅಮ್ಮ, ಆಟ ಆಡ್ಸಿದ್ದಾರೆ. ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎದ್ದೊಳ್ತಾರೆ ಎದ್ದೊಳ್ತಾರೆ. ಹುಷಾರು ಮಗ. ಮಾ ಮಾ ಮಾ
ತೀರದ ಋಣ ಅಮ್ಮ ಅರಿವಾಗದ ಮನ ಅಮ್ಮ ಇದಳಮ್ಮ ಅಮ್ಮ ಅಮ್ಮನ ಯಾರಾದ್ರೂ ಎಬ್ಬಸ್ರಿ ನೀನಿರೋ ಜಾಗ ಉಳಿಸಲಾಗದೆ ಹೋಯಿತೆ ಅಮ್ಮ 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 ನಿನ್ನ ಉಸಿರನ್ನು ಹಿಡಿಯಲು ಆಗದೆ ಕೈ ತಪ್ಪಿ ಜಾರಿತೆ ಅಮ್ಮ ಸಾಧಿಸಲು ಹರಸಿ ನೋವನ್ನು ಮರೆಸಿ ನಗು ನಗುತ್ತಾ ಜಯಿಸಿದೆ ಅಮ್ಮ ಯಾಕೆ ತ್ಯಾಗ ಏತಕ್ಕೆ ಬಲಿದಾನ ಆಹುತಿಯಾದೆ ನೀ ತ್ಯಜಿಸುವುದೇತಕ್ಕೆ ಮಗು ಎಂದು ಕರೆದಾಗ ಅರಿಯದೆ ಹೋದೆ ಅಮ್ಮ 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 ಓಡಲಲ್ಲಿ ನೋವಿದ್ದರೂ ತೋರ್ಪಡಿಸದ ಜೀವ ಮಡಿಲಲ್ಲಿ ಮಗುವಾದರೆ ಸರ್ವಸ್ವವೇ ತ್ಯಾಗ ಅರಿವಾಗಲು ತಡವಾಯಿತು ಕ್ಷಮೆ ಇರಲಿ ಅಮ್ಮ ಅಮ್ಮ ಕನಸಿನ ಲೋಕದಲ್ಲಿ ತೇಲುತ್ತ ನಾನು ಅರಿವಾಗುವ ಮುನ್ನವೇ ಹೊರಟೆಯ ನನ್ನಮ್ಮ ತೀರದ ಋಣವಿದು ಸಿಗುವುದೇ ಮರುಜನ್ಮ ಅಮ್ಮ ಓ ಅಮ್ಮ 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 ತಾಯಿ ಋಣ ತೀರ್ಸಕ್ಕಾಗುತ್ತೇನೋ? ವಿಧಿ ಮುಂದೆ ಎಂಥ ನಿಧಿ ಇಟ್ಟರೂ ಪ್ರಯೋಜನವಿಲ್ಲ. ಬೇಡುವ ಕೈ ದೇವರ ಮುಂದೆ ಇರಬೇಕೇ ಹೊರತು ದೇವರಿಗೆ ಕೊಡೋ ಕೈಯಾಗಬಾರ್ದು. 1000 ಜನ್ಮ ಹೆದ್ದು ಬಂದರೂ ತಾಯಿಯ ಋಣ ಸಾಗರದ ಒಂದು ಹನಿ ಕೂಡ ತೀರ್ಸೋಕ್ಕಾಗಲ್ಲ. ದರ್ಪಣ ಹಿಡಿದು ಹುಡುಕಿದ್ರೂ ಅಮ್ಮನ ಮಡಿಲಲ್ಲಿ ಸಿಗುವ ಖುಷಿ ತೀರಿಸಲು ಸಾಧ್ಯವೇ? ದೇವರು ಎಲ್ಲ ಕಡೆಯಲ್ಲಿ ಇರಲು ಸಾಧ್ಯವಿಲ್ಲ. ಅದಕ್ಕೆ ಅಂತಲೇ ತಾಯಿನ ಸೃಷ್ಟಿ ಮಾಡಿದ್ದಾನೆ. ಅಂಥವಳ ಋಣನ ತೀರಿಸಲು ಸಾಧ್ಯವೇ? ನೀ ನಡೆವ ಮೊದಲ ಹೆಜ್ಜೆಯ ಗುರು ಅಮ್ಮ. ಅವಳ ಋಣ ತೀರಿಸಲು ಸಾಧ್ಯವೇ? ತವರು ಮನೆ ಬಿಟ್ಟು ಹೊಸ ಮನೆ ಕಟ್ಟಿದವಳು, ಪ್ರತಿ ಕೆಲಸಕ್ಕೂ ಸ್ಫೂರ್ತಿಯಾದವಳು, ಧೈರ್ಯ ಸಾಹಸಕ್ಕೆ ಕನ್ನಡಿಯಾದವಳು, ನಿನ್ನನ್ನು ಅಂಗೈಯಲ್ಲಿ ಹಿಡಿದು ಆಸರಿಯಾದವಳು, ಎಷ್ಟು ಬಣ್ಣಿಸಿದರೂ ಪದಕ್ಕೆ ಸಿಗದವಳು. ಅವಳ ಋಣ ತೀರಿಸಲು ಸಾಧ್ಯವೇ? ಪ್ರಾಣಕ್ಕೂ ದೊಡ್ಡದು ಅಮ್ಮನ ಋಣ. ಸದಾ ನಿನಗಾಗಿ ಪ್ರಾರ್ಥಿಸುವ ಅವಳ ಋಣ ತೀರಿಸಲು ಸಾಧ್ಯವೇ? ಬದುಕಿನುದ್ದಕ್ಕೂ ಜೊತೆ ನಡೆದ ಅಮ್ಮ, ಅವಳ ಋಣ ತೀರಿಸಲು ಸಾಧ್ಯವೇ? ನೀನು ಒತ್ತಾಗ ಜೊತೆ ಇದ್ದವಳು ಅಮ್ಮ, ನೀ ಸೋತಾಗ ಜೊತೆ ಇದ್ದವಳು ಅಮ್ಮ, ಧೈರ್ಯ ತುಂಬಿ ಮುನ್ನುಗ್ಗು ಅಂದವಳು ಅಮ್ಮ. ಅವಳ ಋಣ ತೀರಿಸಲು ಸಾಧ್ಯವೇ? ಕಣ್ಣಿಗೆ ಕಾಣೋ ದೇವರು ಅಂದರೆ ಅಮ್ಮ. ಅವಳ ಋಣ ತೀರಿಸಲು ಸಾಧ್ಯನಾ? ಜಗತ್ತಿನಲ್ಲಿ ಸೃಷ್ಟಿಕರ್ತ ಭಗವಂತನನ್ನ ಬಿಟ್ಟರೆ ಮಾನವರಲ್ಲಿ ಯಾರು ತೀರಿಸಲಿಕ್ಕೆ ಆಗದ ಋಣ ಎಂದರೆ ಅದು ತಾಯಿ ಋಣ. ಏಕೆಂದರೆ
ನಮ್ಮನ್ನು ಸೃಷ್ಟಿಸಿರುವುದೇ ತಾಯಿ. ಅವರು ದೇವರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತಾರೆ. ಮಕ್ಕಳಿಗೆ ನಿಜವಾದ ದೇವರು ತಾಯಿ ತಾನೆ. ಅವರ ಋಣ ನಾವು ತೀರಿಸಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ನಿಜ ಸರ್, ಖಂಡಿತವಾಗಿ ನಿಜ. ತಾಯಿ ಋಣ ಯಾರು ತೀರಿಸಲು ಸಾಧ್ಯನೇ ಇಲ್ಲ. ಮನುಷ್ಯ ಯಾರ ಋಣ ಬೇಕಾದರೂ ತೀರಿಸಬಹುದು, ಆದರೆ ತಾಯಿ ಋಣ ಸಾಧ್ಯನೇ ಇಲ್ಲ ಸರ್.